ಸೈನ್ಸ್ ಕಾಲೇಜ್, ಚಿತ್ರದುರ್ಗದ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹೋಗ್ತಾ ಇದ್ದಿದ್ದು ನೆನಪಾಗ್ತಾ ಇತ್ತು. ಆದರೆ ಆಗ ಇದ್ದ ನನ್ನ ಮನಸ್ಥಿತಿಗೂ ನಮ್ಮ ಮುಗ್ಧತೆಗೂ ಗಣಿತನಕ್ಕೂ ಈಗ ಇರುವ ನಿಮ್ಮ ತುಂಬ ಬುದ್ಧಿವಂತ ವಿದ್ಯಾರ್ಥಿನಿಯರು, ಜಾಣ ವಿದ್ಯಾರ್ಥಿನಿಯರು ಬಹಳ ವ್ಯತ್ಯಾಸ. ನಾವು ಭಾಳ ದಡ್ಡಿದ್ವಿ. ನೀವೆಲ್ಲ ತುಂಬ ಜಾಣರಿದ್ದೀರ. ನಮಗಿಂತ 3ನೇ ಪೀಳಿಗೆ ಎಲ್ಲ ಜಗತ್ತು ತುಂಬ ವಿಶಾಲವಾಗಿದೆ, ತುಂಬ ಜಾಣರಿದ್ದೀರ. ಬಹಳ ಜನ ತಾಯಂದರು ತುಂಬ ಖುಷಿ ಅನ್ಸೋದು. ತಾಯಿ ಜಗತ್ತಿನ ಜೀವ, ಜಗತ್ತಿನ ಜೀವಾಳ, ಮಕ್ಕಳ ಜೀವಾಳ. ಹಾಗೆ ತಂದೆಯರು ಮಕ್ಕಳನ್ನ ಏನೋ ಸಾಧನೆಯನ್ನ ಕಾಣಬೇಕು ಅಂತ ಖುಷಿಯಿಂದ ಬಂದಿರೋದು ನೋಡ್ತಾ ಇದ್ರೆ ಎಷ್ಟೊಂದು ಖುಷಿ ಅನ್ಸುತ್ತೆ. ನಾವು ಹೋದಾಗ ಯಾರು ತಂದೆ ತಾಯಿ ನಮ್ಮ ಕಾಲೇಜಿಗೆ ಬರಲಿಲ್ಲ, ಈ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಸ್ವಾಗತ ಮಾಡಿರಲಿಲ್ಲ, ಎಷ್ಟೊಂದು ಖುಷಿ ಅನ್ಸುತ್ತೆ. ಈಗಿನ ಪೀಳಿಗೆಗಳು ನೋಡ್ತಾ ಇದ್ರೆ ಎಷ್ಟೊಂದು ಖುಷಿ ಅನ್ಸುತ್ತೆ. ವೇದಿಕೆಗಳಿರುವ ನಾನೆಲ್ಲ ಸಹೋದ್ಯೋಗ ಮಿತ್ರರಿಗೆ ನಮಸ್ಕರಿಸುತ್ತಾ, ನಾನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ಪ್ರಥಮ PUC ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ. ಕಾಲೇಜಿಗೆ ಬರೋಕೆ ಭಯ, ಹೊಸ ವಾತಾವರಣ, ಎಲ್ಲೆಲ್ಲಿಂದಲೂ ಬಂದಿರ್ತಾರೆ ಮಕ್ಕಳಿಗೆ. ಅದೆಲ್ಲ ಹೋಗಿ ಹೊಸ ವಾತಾವರಣ ಖುಷಿ ಪಡಲಿ, ಹಾಗೆ ದೇವರ ಕೃಪೆ ಹಾಗೆ ಇರಲಿ ಅನ್ನೋ ಉದ್ದೇಶದಿಂದ ಪೂಜೆ ಮತ್ತು ಸ್ವಾಗತ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ, ಅರ್ಧ ಜನ ಬಂದಿದ್ರು ಹೆಂಗೆ ಮಾಡೋದು ಅಂತ ನಾವೆಲ್ಲ ಬೇಜಾರು ಮಾಡ್ಕೊತಾ ಇದ್ವಿ. ಆದರೆ ನಮ್ಮ ಟೈಮ್ ಕರೆಕ್ಟಾಗಿ ಎಲ್ಲರೂ ಬಂದಿದ್ದೀರಾ, ಅದಕ್ಕೆ ನೀವೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನೀವಿಲ್ಲದೆ ನಾವು ಯಾರೂ ಇಲ್ಲ ಅಂತ. ತಾಯಿ, ತಂದೆ, ಮಕ್ಕಳು ನೀವು ಬಂದಿದ್ದಕ್ಕೆ ನಮ್ಗೆ ಇಷ್ಟೊಂದು ಸ್ಟ್ರೆಂತ್. ಈಗ ನಾವೆಲ್ಲ ಕಾರ್ಯಕ್ರಮ ಮಾಡೋಕ್ಕಾಗಿರೋದು ನೀವೆಲ್ಲ ಬಂದಿರೋದ್ರಿಂದ. ಈ ಸಹಕಾರ ಈ ಯಶಸ್ಸಿಗೆ ಕಾರಣ ಆಗೋದು. ನಿರಂತರವಾಗಿ ಹೀಗೆ ನಡ್ಕೊಂಡು ಹೋಗಿ, ನಿಮ್ಮ ಸಹಕಾರ ನಮ್ಮ ಜೊತೆ ಹಾಗೆ ಇರಲಿ, ನಿರಂತರವಾಗಿರಲಿ. ಇವತ್ತು ಬಂದಿದ್ದೀನಿ ಮುಗಿದ ನನ್ನ ಕೆಲಸ ಅನ್ನೋದಿಲ್ಲ, ಸಹಕಾರ ಯಾವಾಗಲೂ ಇರಬೇಕು, ಜವಾಬ್ದಾರಿ ಹಾಗೆ ಇರಬೇಕು ಅಂತ. ಮಕ್ಕಳ, ನೀವು ಸಣ್ಣವರು, ಜಗತ್ತನ್ನ ಇನ್ನು ಈಗ ನೋಡ್ತಾ ಇರೋರು. ಇದು ಹೇಗೆ ಅಂದರೆ SSLC ತನಕ ನಿಮ್ಮನ್ನ ಮಕ್ಕಳು ಅಂತ ಮಕ್ಕಳು ಗ್ರೂಪ್ ಸೇರಿಸಿದ್ವಿ. ಈಗ ನೀದರ್ ಅಡಲ್ಟ್ಸ್ ನಾಟ್ ಚಿಲ್ಡ್ರನ್ ಅನ್ನೋದು. ಆ ಕಡೆ ಮಕ್ಕಳು ಅಲ್ಲ, ಈ ಕಡೆ ಬೆಳೆದವರು ಅಲ್ಲ, ಮಧ್ಯದ ವಯಸ್ಸಲ್ಲಿರೋರು, ಹದಿಹರೆಯ, ಇನ್ನೂ ಬೆಳವಣಿಗೆ ಇದೆ. ಮಕ್ಕಳ ವಯಸ್ಸು ದಾಟಿಲ್ಲ, ದೊಡ್ಡವರ ವಯಸ್ಸು ಮುಟ್ಟಿಲ್ಲ. ಸೊ ಎರಡರ ಮಧ್ಯೆ ಇರೋದ್ರಿಂದ ತುಂಬ ಜಾಗರೂಕರಾಗಿರುವ ಜವಾಬ್ದಾರಿ ನಿಮ್ಮದು, ತುಂಬ ಎಚ್ಚರವಾಗಿರಬೇಕಾಗಿರುವ ಜವಾಬ್ದಾರಿ ನಿಮ್ಮದು. ಕಾಲೇಜ್ ಇಸ್ ದಿ ಗೋಲ್ಡನ್ ಏಜ್ ಆಫ್ ಲೈಫ್ ಅಂತ. ಕಾಲೇಜ್ ಇಸ್ ದ ಗೋಲ್ಡನ್ ಏಜ್ ಆಫ್ ಲೈಫ್ ಅಂತ. ಅಂದರೆ ಹೈಸ್ಕೂಲ್ನಲ್ಲಿರೋಷ್ಟು ಬೈಂಡಿಂಗ್ಸು, ಬೌಂಡ್ಸು ಇರಲ್ಲ ಅನ್ನೋ ಕಲ್ಪನೆ ಹಿಂದೆ ಇತ್ತು. ಆದರೆ ಈಗ ಪ್ರೀತಿಯಿಂದ, ಹೃದಯದಿಂದ ಮಾಡ್ತಾ ಹೊರಟ್ರೆ ಇದು ಅದ್ಭುತವಾದ ಗೋಲ್ಡನ್ ಏಜ್. ಈ PUC ತನಕ, ಸೆಕೆಂಡ್ PUC ಇಟ್ ಈಸ್ ದಿ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್ ಅಂತ ಹೇಳ್ತಾರೆ. ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಕಾಲೇಜು, ಫೇಲ್ ಆದರೆ ಮ್ಯಾರೇಜು ಅಂತ. SSLC ಪಾಸ್ ಆದರೆ ಕಾಲೇಜು, ಫೇಲ್ ಆದರೆ ಮ್ಯಾರೇಜು ಅಂತ. ಈಗಿಲ್ಲ, ಕಾಲ ಬದಲಾಗಿದೆ. ಈಗ ಮದುವೆ ಮಾಡೋದು ಇಲ್ಲ. PUC ಬಂದ ಮೇಲೆ ಅದನ್ನು ಮತ್ತೆ ಹೇಳ್ಕೊಬೋದೇನೋ, ನೀವು ಪಾಸ್ ಆದರೆ ಮುಂದೇನಿದೇನೋ ಅಲ್ಲಿಗೆ ಹೋಗ್ತೀರಾ, ಫೇಲ್ ಆದರೆ ಅಮ್ಮ ಅಪ್ಪ ಮದುವೆಗೆ ರೆಡಿ ಮಾಡ್ತಾರೆ. ಅದಾಗ್ತೀರಾ? ಮದುವೆ ರೆಡಿ ಮಾಡ್ಕೋತೀರಾ? ಇಲ್ಲ. ಇದು ಕಾಲ್ ಏಜ್ ಅಂತ. ಕಾಲೇಜ್ ಅಂದರೆ ಕಾಲ್ ಏಜ್ ಅಂತ. ಕಾಲ್ ಅಂದರೆ ಕರೆ, ಕಾಲ್ ಅಂದರೆ ಕರೆಯೋದು, ಕರೆ ಕೊಡೋದು ಅಂತ. ಏಜ್ ವಯಸ್ಸು. ಸೊ ವಯಸ್ಸಿನ ಕರೆ ಅಂತೆ. ವಯಸ್ಸಿನ ಕರೆ ಯಾವುದಕ್ಕೆ? ಬದುಕಿನಲ್ಲಿ ಅದ್ಭುತವಾದನ್ನು ಸಾಧಿಸೋಕೆ ಕರೆ ಕೊಡುವ ಸಮಯವೇ ಕಾಲೇಜ್ ಅಂತ. ಬದುಕಿನಲ್ಲಿ ಅದ್ಭುತವಾದನ್ನು ಸಾಧಿಸುವ ಸಮಯವಿದು ಅಂತ ನೀವು ಹೇಳೋದೇ, ಕರೆ ಕೊಡೋದೇ ಕಾಲೇಜ್ ಅಂತ. ಇಷ್ಟು ದಿನ ಹೇಗಿದ್ರಿ? ಮಕ್ಕಳಿದ್ರಿ. ಈಗ ಯುವತಿಯರು. ಸೊ ಬದುಕಿನಲ್ಲಿ ಅತ್ಯಂತ ವಿಶೇಷವಾದ ಸಮಯ ಅಂದರೆ ಯೌವನ. ಏನು ಬೇಕಾದರೂ ಸಾಧಿಸಬಹುದಾದಂಥ ಸಮಯ ಅಂದರೆ ಯೌವನ. ಯಾಕೆಂದರೆ ಗಟ್ಟಿಮುಟ್ಟಾಗಿರ್ತೀವಿ ಅಂತ. ಕಲ್ತಿಂದು ಕಲಿಸ್ಕೊಳ್ಳೋ ಸಮಯ ಅಂತ ಹೇಳ್ತಾರೆ. ಕಲಿಸೋ ಸಮಯ ಅಂತ ಹೇಳ್ತಿರ್ತಾರೆ ನೋಡಿ. ನಿಮ್ಮ ಅಪ್ಪ ಅಮ್ಮ ಅಂದರೆ ಹೇಳ್ತಿರ್ತಾರೆ, ನಮ್ಮ ಅಪ್ಪ ಅಮ್ಮ ಅಂದರೆ ಹೇಳ್ತಿರ್ತಾರೆ, ನಿಮ್ಮ ಅಮ್ಮ ಅಂದರೆ ಹೇಳ್ತಿರ್ತಾರೋ ನನಗೆ ಗೊತ್ತಿಲ್ಲ. ಕಲಿಸಿ ಕಲಿಸ್ಕೊಳ್ಳೋ ಸಮಯ ಅಂತ ಹೇಳ್ತಾರೆ.
ಅಂದರೆ ಈ ಪೀರಿಯಡ್ ಬದುಕಲ್ಲಿ ತುಂಬ ವಿಶೇಷವಾದ್ದು. ಏನು ಬೇಕಾದರೂ ಸಾಧನೆ ಮಾಡುವಂಥ ವಯಸ್ಸಿದು. ಆ ಸಾಧನೆಗೆ ನೀವು ಕರೆ ಕೊಟ್ಕೋಬೇಕು. ಈಗಿಂದನೇ ಪ್ರಾರಂಭ ಮಾಡಬೇಕು. ನಾವು ಹೇಳಿದ್ವಲ್ಲ, ಡಿಸ್ಟ್ರಿಕ್ಟ್ ಟಾಪರ್ಸು ರಾಜ್ಯಕ್ಕೆ 6ನೇ 7ನೇ ಸ್ಥಾನ ಪಡ್ಕೊಂಡವರು ಈ ವಯಸ್ಸಿನವರೇ, ನಿಮ್ಮವರೇ, ಈ ವಯಸ್ಸಿನವರೇ. ಫಸ್ಟ್ PUC ಸೆಕೆಂಡ್ PUC ಬಂದು ಹಾಗೆ ಸಾಧನೆ ಮಾಡಿದಂಥವ್ರಿದ್ದಾರೆ. ಸೊ ನೀವು ಇವತ್ತಿನಿಂದ ನಿರ್ಧಾರ ಮಾಡಿಕೊಳ್ಳ್ರಿ, ನಾನು ಏನೋ ಬದುಕಲ್ಲಿ ಅದ್ಭುತವಾದನ್ನೇ ಸಾಧಿಸ್ತೀನಿ. ಬರೀ ಬಂದೆ ಹೋದೆ, ಜಗತ್ತಿಗೆ ಕಾಲಿಟ್ಟೆ ಹೋದೆ ಅಲ್ಲ. ಜಗತ್ತಲ್ಲಿ ನಮ್ಮ ನೆನಪನ್ನು ನಮ್ಮ ಮಟ್ಟದಲ್ಲಿ ನಮಗೆಷ್ಟು ಸಾಧ್ಯವಾಗುತ್ತೋ, ಈಗ ಅಲ್ಲಿ ನಮ್ಮ ಕಾಲೇಜಲ್ಲಿ ಬೋರ್ಡ್ ಬರೆಸ್ತೀವಿ, ಕಾಲೇಜಿಗೆ ಫಸ್ಟ್ ಬಂದವರು ಎಷ್ಟು ವರ್ಷಗಳಿಂದ ನಿಬಂಧ ಅಲ್ಲಿ ನೋಡ್ರಿ, ಎಷ್ಟು ವರ್ಷಗಳಿಂದ ಅವರ ಹೆಸರು ಹಾಗೆ ಉಳ್ಕೊಂಡಿದೆ. ಈ ವರ್ಷ ಫಸ್ಟ್ ಬಂದವರು ಅವ್ರು ಯಾರು ನಮ್ಮ ಕಾಲೇಜಲ್ಲಿ ಇಲ್ಲ ಈಗ, ಆದರೂ ಅವ್ರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ. ಅದು ನಮ್ಮ ಮಟ್ಟದ ಸಾಧನೆ. ಸೊ ಇವತ್ತೇ ಅನ್ಕೋಬೇಕು, ನಾನು ಇಲ್ಲಿ ಬಿಟ್ಟು ಹೋದಾಗಲೂ ನನ್ನ ನೆನಪು ಈ ಕಾಲೇಜಲ್ಲಿ ಹಾಗಿರಬೇಕು ಅನ್ನೋದಾದರೆ ಯಾವುದೇ ರೀತಿಯ ಒಂದು ಸಾಧನೆ ಮಾಡಲೇಬೇಕು. ಕಾಲೇಜಿಗೆ ಫಸ್ಟ್ ಬಂದವರು ನೋಟಿಸ್ ಬೋರ್ಡಲ್ಲಿ ಹಾಗೇ ಇರ್ತಾರೆ. 25-30 ವರ್ಷಗಳ ಇತಿಹಾಸ, 30 ವರ್ಷದ ವಿದ್ಯಾರ್ಥಿನಿ, 20 ವರ್ಷದ ವಿದ್ಯಾರ್ಥಿನಿ, ಸ್ಟೇಟ್ಗೆ 2nd ರ್ಯಾಂಕ್ ತಗೊಂಡಂಥ ಸುಧಾ ಅನ್ನೋ ವಿದ್ಯಾರ್ಥಿನಿ ಅಲ್ಲಿದ್ದಾಳೆ. ಅವಳು ಈಗಿಲ್ಲ, ಆದರೆ ಅವಳ ಹೆಸರು ಹೆಜ್ಜೆ ಗುರುತನ್ನು ಮೂಡಿಸಿ ಹೋಗಿದ್ದಾಳೆ. ಹಾಗಾಗಿ ಇವತ್ತೇ ನಿರ್ಧಾರ ಮಾಡಿಕೊಳ್ಳ್ರಿ, ನಾನು ಈ ಕಾಲೇಜಲ್ಲಿ ನಾನು ಬಿಟ್ಟು ಹೋದ ಮೇಲೂ ನನ್ನ ಹೆಜ್ಜೆ ಗುರುತು ಉಳಿಸುವಂಥದ್ದು ಮಾಡ್ತೀನಿ ಅಂತ. ಬರೀ ಓದಿನೇ ಹೆಸರು ತಗೋಬೇಕು ಅಂತಿಲ್ಲ. ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡ್ಬೋದು, ಕಲ್ಚರಲ್ಲಿ ಸಾಧನೆ ಮಾಡ್ಬೋದು, ಹಾಡಲ್ಲಿ ಹೋಗಿ ಸ್ಟೇಟ್ ಲೆವೆಲ್ ಪ್ರೈಸ್ ತಗೊಂಡು ಬರ್ಬೋದು, ಭಾಷಣದಲ್ಲಿ ಹೋಗಿ ಸ್ಟೇಟ್ ಲೆವೆಲ್ ಪ್ರೈಸ್ ತಗೊಂಡು ಬರ್ಬೋದು, ಮನುಷ್ಯತ್ವ ಮೆರೆದು ಒಳ್ಳೆತನದಲ್ಲಿ ಹೆಸರು ತಗೋಬಹುದು, ಮಾನವೀಯತೆ ತೋರಿಸಿ ಹೆಸರು ತಗೋಬಹುದು. ಯಾವುದರಲ್ಲಿ ಒಂದರಲ್ಲಿ ಎಕ್ಸೆಲ್ ವಿಶೇಷವಾಗಬೇಕು. ಎಲ್ಲರೂ ಇದ್ದಂಗೆ 10ರಲ್ಲಿ 9 ಅಂತಲ್ಲ, 10ರಲ್ಲ 11, 12 ಆಗ್ತೀನಿ ಅನ್ನೋ ಗುರಿ ಇವತ್ತೇ ನಿಮ್ದಾಗಬೇಕು. ಸುಮ್ಮನೆ ಬಂದು ಸುಮ್ಮನೆ ಹೋದೆ 40 ತಗೊಂಡೆ 50 ತಗೊಂಡೆ ಅಂದರೆ ನಾವು ಎಲ್ಲೆಲ್ಲೆಲ್ಲೂ ಲೆಕ್ಕದಲ್ಲಿರಲ್ಲ, ಎಲ್ಲೂ ಹೆಸರಿಗೂ ಬರಲ್ಲ. ಏನೋ ಒಂದು ಸಾಧನೆ ಮಾಡೋಕೆ ಅಂತಲೇ ಇಲ್ಲಿ ಬಂದಿರೋದು. ನಿಮ್ಮ ಗುರಿ ಅದೇ ಆಗಿರಬೇಕು, ಸಾಧನೆಯ ಗುರಿ ಅದೇ ಆಗಿರಬೇಕು. ಅದೆಲ್ಲ ಆಗಬೇಕು ಅಂದರೆ ನಿಮ್ಮಲ್ಲಿ ಹ್ಯುಮಿಲಿಟಿ, ಏನದು ವಿಧೇಯತೆ. ವಿದ್ಯೆಗೆ ವಿನಯವೇ ಭೂಷಣ ಅಂತ, ವಿನಯತೆ ಇರಬೇಕು. ವಿನಯತೆ ಅದೆಲ್ಲ ಬರಬೇಕು ಅಂದರೆ ತಗ್ಗಿ ಬಗ್ಗಿ ತಂದೆ ತಾಯಿಗೆ ನಮಸ್ಕರಿಸಿ. ಮೊದಲನೇ ಕೆಲಸ ನಮ್ಮ ಕಾಲೇಜಿಗೆ ಬಂದಿದ್ದೀರ ಅಂದಮೇಲೆ ನಾಳೆಯಿಂದ ಪ್ರತಿದಿನ ಬೆಳಗ್ಗೆ ನೀವು ಬರುವಾಗ ತಾಯಿ ತಂದೆ ನಮಸ್ಕಾರ ಮಾಡಬೇಕು. ಮೊದಲನೇ ಅಭ್ಯಾಸ ಮಾಡ್ತೀರಲ್ಲ? ಎಷ್ಟು ಜನ ಮಾಡ್ತೀರ? ವೆರಿ ಗುಡ್. ಚಪ್ಪಾಳೆ ಹೊಡೆಯೋರೆಲ್ಲ. ದೇವರು ತಾನು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ತಾಯಿ ತಂದೆಯರನ್ನು ಕೊಟ್ಟು ಕಳಿಸಿದಾನಂತೆ. ದೇವರು ತಾನು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ತಾಯಿ ತಂದೆಯರನ್ನು ನಿಮಗೆ ಕೊಟ್ಟಿದ್ದಾರಂತೆ. ಅವರ ಆಶೀರ್ವಾದ ನಿಮ್ಗೆ ಗೊತ್ತಾಗತ್ತಲ್ಲ ಗೊತ್ತಿಲ್ಲ, ವೈಜ್ಞಾನಿಕವಾಗಿ ತಾಯಿ ಅಥವಾ ತಂದೆ ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಅಂತ ತಲೆ ಮೇಲೆ ಕೈ ಇಟ್ಟಾಗ ಅವರ ಜೀವದಲ್ಲಿರುವ ಸೆಲ್ಸ್, ಜೀವಕೋಶಗಳು ನಿಮ್ಮನ್ನು ಮುಟ್ಟಿದಾಗ ನಿಮ್ಮಲ್ಲಿ ಆ ಶಕ್ತಿ ನಿಮ್ಮಲ್ಲಿ ಪ್ರವೇಶ ಮಾಡಿ ನಿಮಗೆ ಹೊಸ ಶಕ್ತಿಯನ್ನು ಕೊಡತ್ತಂತೆ. ಆಶೀರ್ವಾದಗಳು, ನಮಸ್ಕಾರಗಳು ಯಾವ ಸುಳ್ಳಲ್ಲ, ಎಲ್ಲವೂ ವೈಜ್ಞಾನಿಕವಾಗಿ ಕಂಡಂಥ ಸತ್ಯಗಳು. ತಂದೆ ತಾಯಿಗೆ ಭಕ್ತಿಯಿಂದ ಪ್ರೀತಿಯಿಂದ ನೀವು ನಮಿಸಿ ಅವ್ರ ಪಾದಗಳನ್ನು ಮುಟ್ಟಿದಾಗ, ಅವರ ಆಶೀರ್ವಾದ ಮಾಡಿದಾಗ ಅವರಲ್ಲಿದ್ದಂಥ ಶಕ್ತಿ, ಆ ಪ್ರೀತಿಯ ಆಶೀರ್ವಾದ ನಿಮ್ಮನ್ನು ಪ್ರವೇಶ ಮಾಡಿ ನಿಮಗೆ ಹೊಸ ಶಕ್ತಿ ಕೊಡುತ್ತೆ. ಇದು ಸತ್ಯ, ಇದು ಕಥೆ ಅಲ್ಲ, ಪುರಾಣ ಅಲ್ಲ, ಇದು ಸತ್ಯ. ಅದಕ್ಕೆ ನಾಳೆಯಿಂದ ತಪ್ಪದೆ ಪ್ರತಿಯೊಬ್ಬರು ನೀವು ತಾಯಿ ತಂದೆಗೆ ನಮಸ್ಕಾರ ಮಾಡಿ ಬರಬೇಕು. ಆ ಜೀವಗಳಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ನೀವು ಏನೆಲ್ಲ ಮಾಡ್ತೀವಿ ವಾಪಸ್ ಅಂದರೂ ಆ ಜೀವಗಳಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. 100 ಶಿಕ್ಷಕರಿಗೆ ಒಬ್ಬ ಗುರು ಸಮಾನ ಅಂತೆ. 100 ಶಿಕ್ಷಕರಿಗೆ ಒಬ್ಬ ಗುರು ಸಮಾನ ಅಂತೆ. 100 ಗುರು
100 ಗುರುಗಳಿಗೆ ಒಬ್ಬ ತಂದೆ ಸಮಾನ ಅಂತೆ, 1000 ತಂದೆಯರಿಗೆ ಒಬ್ಬ ತಾಯಿ ಸಮಾನ. 1000 ತಂದೆಯರಿಗೆ ಒಬ್ಬ ತಾಯಿ ಸಮಾನಳಂತೆ. ಹಾಗಾಗಿ ತಾಯಿ ಜೀವ, ತಂದೆ ಹೊರಗೆ ದುಡ್ಕೊಂಡು ಬರ್ತಾರೆ, ತಂದೆಯನ್ನು ಕಡಿಮೆ ಅಲ್ಲ, ಆದರೆ ಹಗಲೂ ರಾತ್ರಿ ನಿಮಗಾಗಿ ಮಿಡಿತಾ ಇರೋ ಆ ತಾಯಿ ಜೀವನ ಕಾಲಿಗೆ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೋದ್ರಲ್ಲಿ ಒಂಚೂರು ಅನುಮಾನ ಇಲ್ಲ. ಏನೋ ಮಾಡ್ರನ್ ಆಗಿದ್ದೀವಿ, ಮಾಡ್ರನ್ ಜಗತ್ತು ಬಂದಿದೆ, ಏನೋ ಫಾಸ್ಟ್ ಆಗ್ತೀವಿ ಅಂತ ಅಂದ್ಕೊಂಡ್ರೆ ಅದಲ್ಲ. ಯಾವುದ್ರಲ್ಲಿ ಫಾಸ್ಟ್ ಆಗಬೇಕು ಅಂದರೆ ಸಂಸ್ಕೃತಿಯಲ್ಲಿ, ಸಂಸ್ಕಾರದಲ್ಲಿ, ಒಳ್ಳೆತನದಲ್ಲಿ, ಮಾನವೀಯತೆಯಲ್ಲಿ ಫಾಸ್ಟ್ ಆಗ್ತಾ ಹೊರಡ್ಬೇಕು. ನೀವು ಮನುಷ್ಯತ್ವ ಬೆಳೆಸ್ಕೊಳ್ಳೋದೇ ವಿದ್ಯಾಭ್ಯಾಸದ ಗುರಿ. ಬರೀ ನಾನು ದೊಡ್ಡೋಳಾಗ್ಬಿಟ್ಟಿದ್ದೀನಿ, ನಾನು